ಮೆಚ್ಚಿದ ಪತಿಗಳಂತೂ ಅಲ್ಪ ಭೋಗ್ಯ ವಸ್ತುವಿನಂತೆ ಸರ್ವರ ಸಮಕ್ಷಮಾದ್ಯೂತದಲ್ಲಿ ನನ್ನನ್ನೇ ಬಡವಾಗಿಟ್ಟು ಸೋತರು. ಕದ್ದ ಕಳ್ಳನಂತೆ ರಾಜನಗರಿಯನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕಿಯಂತೆ ಕಾಡಿಂದ ಕಾಡಿಗೆ ಅಲೆದದ್ದು ಆಯಿತು. ಇನ್ನಾದರೂ ಸ್ವಲ್ಪ ದಿನ ನೆಮ್ಮದಿಯಾಗಿರೋಣವೆಂದರೆ ಹೆಜ್ಜೆಗೂ ಅಪನಿಂದನೆಗಳೇ ಬರುತ್ತಿವೆ. ಈ ದ್ರೌಪದಿ ಅಣಿಯಲ್ಲಿ ಎಂತಹ ಚಿಂತಾಜನಕವಾದ ಕಥೆ ಬರೆದಿರುವೆ ದೇವ, ಬರೆದಿರುವೆ. ಪಾಂಚಾಲಿ, ಪಾಂಚಾಲಿ, ಇವಳೇಕೆ ಈ ರೀತಿ ಮಕ್ಕಳಾದವಳಲ್ಲ? ಪಾಂಚಾಲಿ, ನೀವು ಪುರುಷರ ಸ್ವಾಮಿ, ನಿಮಗೆ ಯಾರಾದರೂ ವಿರುದ್ಧವಾಗಿ ಮಾತನಾಡಿದರೆ ಅವರಿಗೆ ಪ್ರತಿಕಾರವನ್ನು ಮಾಡಬೇಕು. ಆದರೆ ಸ್ತ್ರೀಯರ ವಿಚಾರವಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅನ್ಯರನ್ನು ಆಶ್ರಯಿಸಬೇಕಾಗುತ್ತದೆ. ಸ್ತ್ರೀಯರ ಆರಾಧನೆಯು ನಮ್ಮ ಸಮಾಜದ ನಿಯಮ. ಭಗವಾನ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನೆಂದರೆ ಋಷಿಗಳ ಆಜ್ಞೆ? ನಿಮ್ಮಂತ ಪತಿಗಳನ್ನು ತಪಸ್ಸು ಮಾಡಿ ಕರೆಯಬೇಕು. ಪತ್ನಿಯನ್ನು ಪಗಡಿ ಆಟದಲ್ಲಿ ಸೋಲಿ ಎಂದು ಆ ನಿಮ್ಮ ಋಷಿಗಳ ಆಜ್ಞೆ ಮಾಡಿದರೆ ಸಾಕು, ನಿಲ್ಲಿಸಿ ನಿಮ್ಮ ಪಾಂಚಾಲಿ. ಅಣ್ಣನ ಒಂದರಿಂದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅನಂತ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನ ಹತ್ರ ನಾನು ಎಷ್ಟೋ ಸಾರಿ ಹೇಳಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಅದನ್ನು ಮರೆತು ಬಿಡು. ಈ ದಿನ ನಿನ್ನ ಸುಖಕ್ಕೆ ಕಾರಣವೇನು? ತಿಳಿಸುವೇನು ಸ್ವಾಮಿ, ಆದರೆ ನಿಮಗೆ ತಿಳಿಸುವುದರಿಂದ ಪ್ರಯೋಜನವೇನು? ನೀವು ಎಷ್ಟೇ ಆದರೂ ನಿಮ್ಮ ಅಣ್ಣ ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾನವಲ್ಲ. ಹಾಗಾದ್ರೆ ಕೇಳಿ ಸ್ವಾಮಿ, ಈ ದಿನ ನಾನು ದೇವಿಯ ದರ್ಶನಕ್ಕಾಗಿ ಹಸ್ತಿನಾಂಬೆ ರಾಜಮಂದಿರಕ್ಕೆ ಹೋಗಿದ್ದೇನೆ. ಪ್ರಭು, ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಅಟ್ಟಹಾಸದಿಂದ ಪರಿಹಾಸ್ಯ ಮಾಡಿದಳು. ಪ್ರಭು, ಇನ್ನು ಮೇಲಾದರೂ ಸಂಧಿಯಾಗಿ ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆ ಅಷ್ಟೇ ಎಂದು ಹೇಳಿ ನಿಕಟವಾಗಿ ನಕ್ಕಳು. ಸ್ವಾಮಿ, ನಾನು ಅಪಮಾನವನ್ನು ಹೇಗೆ ಸಹಿಸಲಿ? ಏನು ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ? ಹೌದು ಸ್ವಾಮಿ. ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನ್ಯಾರು? ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಶ್ರೀಕೃಷ್ಣ ಪರಮಾತ್ಮನು ಗೋಪಿಕಾಂಗನೆಯರ ವಿಲಾಸ ವಿಕ್ರಮಲ್ಲಿ ಇರುವುದಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ಬಯಸಿದ್ದನು. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಏನೆಂದು? ಮತ್ತೇನೆಂದು ಸ್ವಾಮಿ? ಕೇಳೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲ ಎಂದು. ಚಮತ್ಕಾರವಾದ ಉತ್ತರ. ನಮ್ಮ ಸಂಗಡ ಕನವಾಗಲೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದರು. ಇಂದೇ ಒಂದು ದಿನ ಈ ನನ್ನ ಕೇಶರಾಶಿಯನ್ನು ನೋಡಿ ಕಾಳರಾತ್ರಿ ಎಂದು ತಾವು ಹೇಳಿದ್ದು ಅಥವಾ ಮರೆತು ಹೋಗಿರುವುದೋ ಕಾಣೆ. ಪುನಃ ನನ್ನ ಬಾಯಿಂದ ಪ್ರಸಿದ್ಧ ವಾಕ್ಯಗಳನ್ನು ಕೇಳಲು ಇಚ್ಛಿಸುವ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯು ಈ ಭೀಮನಲ್ಲ. ಹಾಗಲ್ಲ ಸ್ವಾಮಿ, ಹೇಳಿದಂತೆ ಮಾಡಿ ತೋರಿಸಬೇಕೆನ್ನುವುದೇ ನನ್ನ ಅಭಿಲಾಷೆ. ನೀವು ಎಷ್ಟೇ ಆದರೂ ನಿಮ್ಮಣ್ಣ ಧರ್ಮಜರ ಮಾತಿನ
ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಸಂಧಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನನಗೆ ತೋರಿದ್ದನ್ನು ನಾನೇ ಮಾಡುವೆನು. ಕ್ಷಮಿಸಬಹುದು, ಆದರೆ ನಾನು ಎಂದಿಗೂ ಕ್ಷಮಿಸುವುದಿಲ್ಲ. ಸಹೋದರನ ಕೋಪಕ್ಕೆ ದ್ರೌಪದಿಯ ಕಾರಣ ಮೂಲ ಕಾರಣ. ಕೃಷ್ಣನು ಹೇಳಿದಂತೆ ಜಗತ್ತಿನ ಸುಖ ದುಃಖಗಳಿಗೆ ದ್ರೌಪದಿಯ ಮೂಲ ನಮಗೆ ಯುದ್ಧವನ್ನು ಅಪೇಕ್ಷೆ ಪಟ್ಟರು. ಸಹೋದರನ ಕೋಪವನ್ನು ಶಾಂತಿ ಪಡುವುದೇ ನಮಗೆ ಉಳಿದಿರುವುದು. ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವುದು? ಈ ನಿಮ್ಮ ಮಾತಿಗೆ ನನ್ನ ಈ ಬಿರುಕುನಲ್ಲಿ ಉತ್ತರ ಕೊಡಬಹುದಲ್ಲ? ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದು ಭಾವಿಸಿದ್ದೆನು. ತಿಳಿಸುವುದಲ್ಲ, ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು. ನಿನ್ನ ಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸಿದರು. ಈ ಮಾತುಗಳು ದರಿದ್ರ ಭಿಕ್ಷುಕರಂತೆ ಕಂಡವರವನೇ ಆಗಲಿಲ್ಲ. ಭಿಕ್ಷೆ ಯಾಚನೆ ಮಾಡಲು ಪಾಂಡು ರಾಜೇಂದ್ರರು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಮಾತುಗಳು ನಿಮಗೆ ಸಹ್ಯವಾಗಿ ಕಾಣಬಹುದು. ನಾನಂತಗಳಿಗೂ ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದಾ ದಂಡ ಎರಡೇ ಸಾಕು ಗುರುಕುಲವನ್ನು ಸಮನ್ವಯವಾಗಿ ನೀವು ನಿಶ್ಚಿತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿತನ್ನು ನಾನೇ ಮಾಡುವೆನು. ನಿಲ್ಲು. ನಿನ್ನ ಕೋಪವನ್ನು ತಡೆಯಲು ಶಕ್ತನಲ್ಲ. ಕೋಪ ಮಾಡಬೇಡ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯರು. ಆತನ ಮಾತಿಗೆ ವಿರುದ್ಧವಾಗಿ ಯುದ್ಧವನ್ನು ಮಾಡುವುದು ಇದಕ್ಕೇನು ಹೇಳಬೇಕು?
ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವನ್ನೇ ಮರೆಯಲು ನಿಮ್ಮೆಲ್ಲರಿಗೂ ತಿಳಿಸಿತಲ್ಲವೇ? ನೀವೆಂದಿಗೆ ವೀರರಾಗುವಿರೋ ಕಾಣೆ. ಯುದ್ಧವನ್ನು ಪ್ರಾರಂಭಿಸರೆ ಹೋರಾಟವನ್ನು ತಿಳಿದವರಲ್ಲ. ಯುದ್ಧವನ್ನು ಪ್ರಾರಂಭಿಸರೆ ಮುಂದೆ ಆಗುವ ಸ್ಥಿತಿಗತಿಗಳಿಗೆ ನಾವೇ ತೊಂದರೆ ಪಡಬೇಕಾಗಿದೆ. ಸಹೋದರನ ಶಾಂತಿ ಮಾಡುವುದೇ ನಮ್ಮ ಹಿಡಿದರೂ ಒಂದೇ ಉತ್ತರ. ಜಯ ಜಯ ಕೃಷ್ಣ, ಜಯ ಜಯ ಕೃಷ್ಣ. ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೇ ಇಲ್ಲ. ಅವರ ಇಚ್ಛೆಯಂತೆ ಅವರ ನಡೆಯಲಿ. ನನಗೆ ತೋರಿಸಲು ನಾನೇ ಮಾಡಬೇಕು. ಯದುಪತಿಯು ಇತ್ತಲೇ ಬರುತ್ತಿರುವರು. ಅವರಿಂದ ರಾಜ್ಯಸಭೆ ವಿಚಾರಗಳನ್ನು ತಿಳಿದ ನಂತರ ತಮ್ಮಿಷ್ಟ ಬಂದಂತೆ ಮಾಡುವಂತೆ ಸ್ವಲ್ಪ ಸಮಾಧಾನರಾಗಿದೆ. ಅಣ್ಣ, ಇದಯ ಮಾಡು. ಪರಮಾತ್ಮ, ಹೋದ ಕಾರ್ಯ ಏನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು. ಹೋದವರು ಯಾರು? ಎಲ್ಲವೂ ಸಮರ್ಪಕವಾಗಿ ಎಲ್ಲವೂ ಸಮರ್ಪಕವಾಗಿ ಅಂದರೆ ಎಲ್ಲವೂ ಸಮರ್ಪಕವಾಗಿ ನಾವು ಇರಿಸುತ್ತೇ ನಡೆಯುತ್ತೆ. ಸಂಧಿಯ ವಿಚಾರವೂ ತಿಳಿದೆ. ಓಹೋ ನಡೆಯಿತು. ನಡೆಯಿತು. ನಾನಿಂದ ತಡೆಯಲಾರೆ ಕುಡಿಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಪ್ರಸ್ತಾಪವಾಗಿದೆ. ನಾನು ಓದೋದಕ್ಕಾಗಿ ಅಲ್ಲ ಭೀಮಸೇನ. ಪಾಂಚಾಲಿ ಇರುವುದು ಸಾಧ್ಯವಿಲ್ಲ. ಪಾಂಚಾಲಿ ಇಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನೇ ಮಾಡಬೇಕು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಇನ್ನು ಅಣ್ಣನ ಮಾತೇ ಮುಗಿಯಲಿಲ್ಲವಲ್ಲ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೂ ಮುಗಿದು ಹೋಗುವುದು. ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾವು ಇರಿಸುತ್ತೇ ನಡೆಯುತ್ತೆ ಅನ್ನೋದಲ್ಲ. ನಾನಿಂದ ತಡೆಯಲಾರೆ ಕುಡಿಪತಿ. ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಪ್ರಸ್ತಾಪವಾಯಿತೆ. ನಾನು ಓದೋದಕ್ಕಾಗಿ ಅಲ್ಲ ಭೀಮಸೇನ. ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದಿಂದ ಅರ್ಜುನನು ಬಳತೊಟ್ಟನು. ಈಗ ನಮ್ಮೆಲ್ಲರಿಗೂ ಸೀರೆ ನುಡಿಸಲು ಅವಳಿಸುತ್ತಿರುವೆಯಾ? ಯಾದವಾಗ್ರಣಿ ಪಾಂಡು ಪುತ್ರರ ಮೇಲೆ ನಿನಗೆ ಯಾಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಯಾಕೆ? ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸ್ವಾಭಿಮಾನ ಶೂನ್ಯವಾದ ಸಂಧಾನಗಳೇ ಈ ಪ್ರಚಂಡ ಭೀಮನಿಗೆ ಹಾಗೆ ಅಂತಹ ಸಂಬಂಧವಿರುವುದು? ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆದರೂ ಕೂಡ ಒಪ್ಪಿದರು. ಇನ್ನು ನನಗೆಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ ಕೃಷ್ಣ. ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ಪುರಸ್ಕಾರವನ್ನು ನೀವೇ ಪೂಜಿಸಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿದೆ ಬಿಡು. ಭೀಮಸೇನ ಆಳುವುದು ಹೇಗೆ ಸಾಧ್ಯ? ಇಚ್ಛೆ ಸಂಬಂಧವಾದ ವಿಷಯ. ಆ ದುರ್ಯೋಧನನು ಹಿರಿಯಒಂದು ಸಂದೇಶವನ್ನು ಕಳಿಸಲು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಣಬೇಡ. ಈ ಸಂಧಿಯ ವಿಚಾರವು ನನಗೊಪ್ಪದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಅದು ಸಂಧಿಯಾಗಿರಲಾರದು. ಕೃಷ್ಣ, ಏನು ಹೇಳು ಆ ದುರ್ಯೋಧನ ಸಂದೇಶ? ಅದನ್ನು ಕೇಳುವ ಮೊದಲು ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದಂತೆ ಹೇಳಿಬಿಡು. ಇಲ್ಲಯ್ಯ, ನೀನು ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಈ ಪರ್ಯಾಸ್ಯವೇನು ಕೃಷ್ಣ? ಸರಿಯಾಸಿಯವರ ಭೀಮಸೇನ, ನಿನ್ನನ್ನು ನಿನ್ನ ಈ ಗದೆಯನ್ನು ಕಂಡರೆ ನನಗಷ್ಟು ಭಯವಾಗುವುದಯ್ಯ. ಆ ಗದೆಯನ್ನು ಸಮೀಪವಾಗಿಟ್ಟು ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೋ. ಹಾಗೆ ನೀನು ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳಬೇಕು. ಈಗಲಾದರೂ ಹೇಳು. ನೀನು ಕೋಪ ಮಾಡೋದಿಲ್ಲ ಅಷ್ಟೇ. ಅದು ಆಗಲಿ. ಆಗ
ಹಾಗಾದ್ರೆ ಈಗ ನನ್ನ ಗತಿ ಕ್ಷಣಕಾಲ ಮಾತ್ರ. ಸಮೀಪಕ್ಕೆ ಬಾ. ನಾನು ಹೇಳದಂತೆ ಮಾಡಬೇಕಯ್ಯ ಅರ್ಜುನ. ಕ್ಷಣಕಾಲ ಈ ಗದೆ ನಡೆದರು. ಅಣ್ಣ, ನಿಮ್ಮ ಮಾತನ್ನು ನಾನು ಎಂದಾದ್ರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದೊಂದು ಕೂಡ ನಿಮಗೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದನ್ನು ನೋಡೋಣ. ಇದೇನಿದು ಪರಿಹಾಸ ಮಾಡುತ್ತಿರುವೆಯಾ? ಇದು ಸರಿಯಾದ ಸಹೋದರಿ. ಶತ್ರುಗಳ ಎಡಬುರಿಯನ್ನು ಬಿಡಿಸುವುದರಲ್ಲಿ ನಿಮ್ಮ ಮಹಾನಿಪುಣೆಯಂತೆ ಅದರಂತೆಯೇ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ನೋಡೋಣ. ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಇದ್ದರೆ ಪಾಂಚಾಲಿ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಅಣ್ಣ, ಸಹೋದರಿ ನನ್ನ ಪತಿಯ ಕೈಗಳನ್ನು ಭದ್ರವಾಗಿ ಆ ಭದ್ರವಾಗಿ ಬಂಧಿಸು. ಭೀಮನನ್ನು ಬಂಧಿಸಲು ಯಜ್ಞವು ಹೀಗೆ ರಾಶಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲುವಾಗಿತ್ತು. ಅಣ್ಣ, ಯಾರು ಈ ಕಾರ್ಯವನ್ನು ಮಾಡಿದವರು? ಯಾರು? ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲತ್ತಿಸಿದರೆ ಯಾರು ಯಾರು ಆ ದುರಾತ್ಮರು? ಯಾರು? ದುರಂಕಾರಿಯಾದ ದುರ್ಯೋಧನ ಆಜ್ಞೆ ಮಾಡಿದರು. ದುರಾಚಾರಿಯಾದ ಅವರ ತಮ್ಮ ನೆರವೇರಿಸಿದರು. ಇಂತಹ ಕಾರ್ಯ ಅವರಿಗೆ ಮತ್ತು ಚಾಂದ ಸಾಧ್ಯ ಭೀಮಸೇನ. ಪಾಂಚಾಲಿ, ಮೊದಲು ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶ್ರೀಕಾರವನ್ನು ಮುಟ್ಟಿದೆ. ನನ್ನ ಪ್ರಿಯ ಬಂಧು ಶ್ರೀಕೃಷ್ಣನನ್ನು ಪಾಂಡವರ ರಾಜಭಾಗಿಯನ್ನು ಈ ರೀತಿಯ ಕುಲ್ಲಿ ಕೌರವ ಅಪಮಾನಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ, ನಿಮ್ಮ ಸಂದೇಶಕ್ಕೆ ದುರ್ಯೋಧನ ಕೊಟ್ಟ ಉತ್ತರವನ್ನು ಕೇಳಿ ನೀವು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಾಸ್ತ್ರಾಸ್ತ್ರಗಳ ಆಹ್ವಾನ ದೊರೆಯುತ್ತದೆ. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಲು ಒಂದೇ ಉತ್ತರ, ಅದು ಯುದ್ಧ. ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಾಗುವ ರೀತಿಗೆ ನಾವು ಸಹಕಾರವಾಗ್ತೇವೆ. ಆಚಾರಿ, ಮೊದಲು ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ ಧನಂಜಯ, ಏನು ನಾನು ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚುಕೊಳ್ಳುವೆನು.